ಬಾಗಲಕೋಟೆಯ ಉಪಚುನಾವಣೆಯ ರಂಗು ಕಾವೇರಿದೆ ಅಂತ ಹೇಳ್ಬೋದು. ಈಗಾಗಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಹಾಗೆಯೇ ರಾಜ್ಯ ಮಟ್ಟದ ಮುಖಂಡರು ಸಹಿತ ಬಾಗಲಕೋಟೆಯ ಚುನಾವಣೆ ಕಾವನ್ನು ಮತ್ತಷ್ಟು ರಂಗೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗಾಗಲೇ ಪ್ರತಿದಿನ ಬೆಳಿಗ್ಗೆ ನಗರದಲ್ಲಿ ಮನೆ ಮನೆಗೆ ಪಾದಯಾತ್ರೆ ಮಾಡತಕ್ಕಂಥ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ಒಟ್ಟಾರೆಯಾಗಿ ಈವರೆಗೆ ಚುನಾವಣೆ ಪ್ರಚಾರ ಏನಿದೆ, ಜನರ ಸ್ಪಂದನೆ ಹೇಗಿದೆ? ಕಳೆದ 15ನೇ ತಾರೀಕು ಚುನಾವಣೆ ಘೋಷಣೆ ಆದ ಮೇಲೆ 23ನೇ ತಾರೀಕಿನ ಒಂದು ನಾಮಿನೇಷನ್ ಆದಮೇಲೆ ಪ್ರತಿದಿನ ಬೆಳಿಗ್ಗೆ ಪ್ರಚಾರ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಜನರ ಸ್ಪಂದನೆಯೂ ಕೂಡ ತುಂಬ ಚೆನ್ನಾಗಿದೆ. ಆ ದೃಷ್ಟಿಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ಬೋದು, ಅನೇಕ ಸಮಾಜದ ಮೀಟಿಂಗ್ಗಳಲ್ಲಿ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಇರ್ಬೋದು. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಗೆ ಪಾದಯಾತ್ರೆ ಇರ್ಬೋದು. ಯಾವ ಜನ ಇಷ್ಟು ಉತ್ಸಾಹದಿಂದ ಬಂದದ್ದನ್ನು ನಾನು ಯಾವುದೇ ಚುನಾವಣೆಯಲ್ಲಿ ನಾನು ನೋಡ್ತಾ ಇಲ್ಲ. ಸರ್, ಮುಖ್ಯವಾಗಿ ಈ ಚುನಾವಣೆಯಲ್ಲಿ ದಿನದಿಂದ ದಿನಕ್ಕೆ ಹೊರಗಿಂದ ಬಂದಿರತಕ್ಕಂಥ ರಾಜ್ಯ ಮಟ್ಟದ ನಾಯಕರು ಕಾಂಗ್ರೆಸ್ ನೇರವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡಿ ನೇರವಾಗಿ ನಿಮ್ಮ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ನಡೆದಿದೆ. ಈ ಬಗ್ಗೆ ಏನು ಹೇಳ್ತೀವಿ ಸರ್? ವೈಯಕ್ತಿಕ ಏನು ಮಾತಾಡ್ಯಾರೋ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಒಂದೇ ನಾನು ನೋಡಿದೆ ಹಾಸ್ಟೆಲ್ ಹುಡುಗರದು ವೋಟಿಂಗದ ಬಗ್ಗೆ. ಸರ್, ಆ ವಿಷಯಕ್ಕೆ ಬಂದಂಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳ್ತಾರೆ, ಹಾಸ್ಟೆಲ್ ವಿದ್ಯಾರ್ಥಿಗಳು ವೋಟಿಂಗ್ ಮಾಡಿದ್ರಪ್ಪ ನಿಮ್ಗೆ ಅಪಾಯ ಆಗುತ್ತಾ, ನಿಮ್ಮ ಊರಾಗ ಮಾಡಿರಿ, ಇಲ್ಲಿ ಮಾಡಿದ್ರಪ್ಪ ಅಂದ್ರೆ ನಾವು ಪೊಲೀಸರಿಗೆ ನಿಮ್ಮನ್ನು ಬಂಧಿಸ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಇದರಿಂದ ಮತದಾನ ದೂರವಿಸುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರೆ? ಹೌದು, ಹೆದರಿಸುವಂಥ ಬೆದರಿಸುವಂಥ ಎಲ್ಲ ಸ್ಟ್ರಾಟರ್ಜಿನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿ ಒಬ್ಬ ಹುಡುಗ ಬಂದರೆ, ಒಬ್ಬ ಹೆಣ್ಣುಮಗಳು ಬಂದರೆ, ವಿದ್ಯಾರ್ಥಿನಿ ಬಂದರೆ, ಮೆಡಿಕಲಿಗೆ ಬಂದವರು 5.5 ವರ್ಷ ಇರ್ತಾರೆ, ಇಂಜಿನಿಯರಿಂಗ್ ಬಂದರೆ 4 ವರ್ಷ ಇರ್ತಾರೆ, ಡೆಂಟಲ್ಗೆ ಬಂದರೆ 5 ವರ್ಷ, ಆಯುರ್ವೇದಕ್ಕೆ ಬಂದರೆ 5.5 ವರ್ಷ. ಅವ್ರಿಗೆ ಸರಿಯಾಗಿ ಅವರು ಕಾಲೇಜ್ ನಡೆಸ್ತಾರೆ, ತಿಳ್ಕೊ ಅಂತ ಹೇಳ್ರಿ ಅವ್ರಿಗೆ. ಯಾರಿಗೆ DC ಮತ್ತು RO ಎಲ್ಲರೂ ಕೂಡ ಅದು ಅಪ್ರೂವಲ್ ಮಾಡಿದ ಮೇಲೆ ವೋಟರ್ ಲಿಸ್ಟ್ನಲ್ಲಿ ಅವು ಸೇರ್ಪಡೆ ಆಗ್ಯಾವ. ID ಕಾರ್ಡ್ ತೊಗೊಂಡು ಬಂದರೆ ಅವ್ರಿಗೆ ಎಲ್ಲಿ ಆದರೂ ವೋಟ್ ಹಾಕ್ಬೋದು ಅವರು. ಇನ್ನೂ ನಮ್ಮ ರಾಜ್ಯದಲ್ಲಿ SIR ಆಗಿಲ್ಲ. SIR ಆದಾಗ ಮತ್ತು ಪ್ರಕ್ರಿಯೆ ಬೇರೆ ಇರ್ತದೆ. ಈಗ ಅವರು ಎಲ್ಲಿ ಒಂದು ಸಾರಿ ಮತದಾನ ಮಾಡುವಂಥ ಹಕ್ಕಿರ್ತದೆ, ID ಕಾರ್ಡ್ ತೋರಿಸಿ ಅವರು ಮತದಾನ 100ಕ್ಕೆ 100 ಮಾಡ್ತಾರೆ. ಸರ್, ಹಾಗೆಯೇ ಸಿದ್ದರಾಮಯ್ಯವರು ಸಹಿತ ಬಂದಾಗ ನೇರವಾಗಿ ಹೇಳ್ತಕ್ಕಂಥ ನವನಗರದ ಅಭಿವೃದ್ಧಿಗೆ ಬಿಜೆಪಿ ಕೊಡುಗೆನಿಲ್ಲ, ಎಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಅಂತ. ನವನಗರದ ಅಭಿವೃದ್ಧಿಗೆ ಅವ್ರು ಮಾಡಿದ್ದ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಆಗಿದ್ದ? ಯೂನಿಟ್ BJP ಸರ್ಕಾರ ಬರದೇ ಇದ್ದರೆ ಒಂದು ವೇಳೆ ಏನೂ ಆಗ್ತಿರಲಿಲ್ಲ. ಅವ್ರು ಏನು ಮಾಡ್ಯಾರ? ಏನೂ ಮಾಡಿಲ್ಲ. ಅವರು ಜನರಿಗೆ ಗೊತ್ತದ ಯಾರು ಮಾಡ್ಯಾರ ಯಾರು ಮಾಡಿಲ್ಲ ಅಂತ. ಇವ್ರ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ನಮಗೆಲ್ಲ. ಈಗ 3 ವರ್ಷ ಅವ್ರು ಏನು ಮಾಡ್ಯಾರ ಅದನ್ನು ತಿಳ್ಕೊ ಅಂತ ಹೇಳ್ರಿ ಅವ್ರಿಗೆ. ಹಾಗೆಯೇ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ PS ಪೂಜಾರಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಗ್ಯಾರಂಟಿ ವಿಷಯ ಆಗಿರ್ಬೋದು, ವಿದ್ಯಾರ್ಥಿಗಳು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮತದಾನ ದೂರ ಇರುವಂಥ ಒಂದು ಹೆದರಿಕೆ ಆಗ್ತಾರೆ ಅನ್ನುವಂಥ ಆರೋಪಗಳು ಕೇಳಿದ್ರು. ಈ ಬಗ್ಗೆ ನೀವು ಏನು ಹೇಳ್ತೀರಿ? ಯಾವುದೇ ಹೆದರಿಕೆಗಳು ಜನ ಒಪ್ಕೊಳ್ಳೋದಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಈ ಸಾರಿ ನಾವು ಮತ ಹಾಕ್ತೀವಿ, ನಿಶ್ಚಿತವಾಗಿ BJP ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಭರವಸೆ ಸ್ಪಷ್ಟವಾಗಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಹತಾಶರಾಗಿ ಇಂಥ ಒಂದೊಂದೊಂದೊಂದು ಕೆಲಸ ಮಾಡಲಿಕ್ಕಿದ್ದಾರೆ. ಜನ ಅದಕ್ಕೆ ಯಾರೂ ಮರಳಾಗೋದಿಲ್ಲ. ಆ ದಬ್ಬಾಳಿಕೆಯೂ ಕೂಡ ನಡೆಯೋದಿಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ಅಬ್ಬರ ಜೋರಾಗಿದೆ. ಹೀಗಾಗಿ ಯಾವುದೇ ಹೆದರಿಕೆಗಳು ಸಹಿತ ನಮ್ಮ ಕಾರ್ಯಕರ್ತರು ಅದನ್ನು ಸಮರ್ಥವಾಗಿ ಎದುರಿಸ್ತೇವೆ ಮತ್ತು ಗೆಲುವನ್ನು ಪಡಿತೇವೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.